ಗೈಸ್ ನಿಜವಾಗ್ಲೂ ನನ್ನ ಲೈಫಲ್ಲಿ ಫಸ್ಟ್ ಟೈಮು ಈ ಥರ ರೈಡಿಂಗ್ ಎಕ್ಸ್ಪೀರಿಯೆನ್ಸ್ ಮಾಡಿದ್ದು ಬದ್ರಿನಾಥಲ್ಲಿ. ನಾವು ರಿಷಿಕೇಶಿಂದ ಹಿಡಿದು ಕೇದಾರ್ನಾಥ್, ತುಂಗನಾಥ್, ಬದ್ರಿನಾಥ್ ಅಲ್ಲಿಂದ ಇಲ್ಲಿ ಬಂದಿದ್ದೇವೆ ಸ್ಕೂಟಿ ಮೇಲೆ, ಅದು ಕೂಡ ರೆಂಟಲ್ಲಿ. ನೀವು ನಂತರ ಎಕ್ಸ್ಪೀರಿಯೆನ್ಸ್ ಮಾಡಬೇಕಂದ್ರೆ ಸ್ಕೂಟಿ ರೆಂಟಲ್ಲಿ ತಗೊಳ್ಳಿ ರಿಷಿಕೇಶಲ್ಲಿ. ಫುಲ್ ವಿಡಿಯೋ ನಾನು ಡೀಟೇಲ್ ಮಾಡಿಟ್ಟಿದ್ದೇನೆ. 1220 ರೂಪಾಯಿ ಪೆಟ್ರೋಲ್ ಹಾಕ್ಸಿದ್ದೇವೆ. ನೀರು ಬಿಸಿದೆಯಾ? ನಿನ್ನೆ ರಾತ್ರಿ ಚೋಪ್ಟ ಚಮೋಲಿ ತುಂಗನಾಥಿಂದ ಬರುವಾಗ ರಾತ್ರಿ ಆಗೋಯ್ತು. ರಾತ್ರಿಯಲ್ಲಿ ಪೆಟ್ರೋಲ್ ಪಂಪ್ ಓಪನೇ ಇರಲ್ಲ, 9 ರಿಂದ 10 ಗಂಟೆ ಒಳಗೆ ಕ್ಲೋಸ್ ಆಗುತ್ತಂತೆ. ಅದೊಂದು ಪ್ರಾಬ್ಲಮ್ ಇದೆ ಇಲ್ಲಿ. ನೀವು ಸ್ಕೂಟಿ ಮೇಲೆ ಬರೋದಿದ್ದರೆ 9 ಗಂಟೆ ಒಳಗೆ ಪೆಟ್ರೋಲ್ ಪಂಪ್ ತುಂಬಿಸ್ಕೊಳ್ಳಿ ಪೆಟ್ರೋಲೆಲ್ಲ, ಇಲ್ಲಾದರೆ ರಿಸ್ಕ್ ಆಗುತ್ತೆ. ನಾವು ನೋಡಿ ನಿನ್ನೆ 11 ಗಂಟೆ ಇಲ್ಲಿದ್ವಿ, 6 ಗಂಟೆಗೆ 6:15ಗೆ ಓಪನ್ ಮಾಡಿದೆ ಪೆಟ್ರೋಲ್ ಪಂಪ್. ಅದೊಂದು ಮಿಸ್ಟೇಕ್ ಆಯಿತು. ಇಲ್ಲಾದರೆ ಇಷ್ಟೊತ್ತಿಗೆ ನಮಗೆ ಬದ್ರಿನಾಥಲ್ಲಿ ದರ್ಶನ ಆಗಿ ವಾಪಸ್ ಬರ್ತಾಯಿದ್ವಿ ನಾವು. ಕೇದಾರ್ನಾಥಿಂದ ಬದ್ರಿನಾಥ್ ಹೋಗೋದು ಯಾವ ದಾರಿಯಲ್ಲಿ ಅಂದರೆ, ಮೊದಲು ನೀವು ಸೋನ್ಪ್ರಯಾಗ್ ಬರಬೇಕಾಗತ್ತೆ. ಸೋನ್ಪ್ರಯಾಗ್ ಬಂದಾಗ ಸೀದಾ ಅದೇ ರೂಟಲ್ಲಿ ಬಂದು ಗುಪ್ತಕಾಶಿ ಸಿಗುತ್ತೆ. ಮೊದಲು ಗುಪ್ತಕಾಶಿಯಿಂದ ಹೋಗಿ ಕುಂಡ ಸಿಗುತ್ತೆ. ಕುಂಡ ಆದಮೇಲೆ ಸೀದಾ ತುಂಗನಾಥ್ ಸಿಗುತ್ತೆ. ತುಂಗನಾಥ್ ಹೋಗೋ ದಾರಿಯಲ್ಲಿ ಹೋಗಬೇಕಾಗತ್ತೆ. ಚೋಪ್ಟಾ ರೋಡ್ ಬರುತ್ತೆ, ಅದು ಚೋಪ್ಟಾ ರೋಡಲ್ಲಿ ತುಂಗನಾಥ್. ಅದೇ ರೂಟಲ್ಲಿ ಆಮೇಲೆ ಜೋಶಿಮಠ ಅಂತ ಸಿಗುತ್ತೆ. ಆಮೇಲೆ ಜೋಶಿಮಠ ಬಂದಮೇಲೆ ಬದ್ರಿನಾಥ್ ಸೀದಾ ದಾರಿ 40 ಕಿಲೋಮೀಟರ್ ಆಗುತ್ತೆ. ಜೋಶಿಮಠಿಂದ ಬದ್ರಿನಾಥ್ ರೀಚ್ ಆಗಲಿಕ್ಕೆ ರೂಟ್ ಮಾತ್ರ ಯಾವ ಥರ ಇದೆ ಅಂದರೆ ಸ್ವರ್ಗ ನೋಡ್ದಂಗೆ ಆಗುತ್ತೆ. ಅಷ್ಟೊಂದು ಸೂಪರ್ ಇದೆ ರೂಟ್. ಅಷ್ಟೇ ಡೇಂಜರ್ ಆಗಿದೆ ರೂಟ್ ಮಾತ್ರ. ಸ್ವಲ್ಪ ಕೇರ್ಫುಲ್ಲಾಗಿ ಓಡಿಸ್ಬೇಕಾಗತ್ತೆ ಬೈಕೆಲ್ಲ. ನಾನು 2ನೇ ಸಲ ಎಕ್ಸ್ಪೀರಿಯೆನ್ಸ್ ಮಾಡಿದ್ದು. ಮೊದಲನೇ ಸಲ ನಾನು ಬಸ್ಸಲ್ಲಿ ಹೋಗಿದ್ದೆ. ಬಸ್ಸಲ್ಲಿ ಅಷ್ಟೊಂದು ಎಕ್ಸ್ಪೀರಿಯೆನ್ಸ್ ಆಗಿಲ್ಲ, ಯಾಕಂದರೆ ಅದರಲ್ಲಿ ಓಪನ್ ಇರಲ್ಲ. ಅದೇ ನಾನು ಈ ಸಲ ಸ್ಕೂಟಿಯಲ್ಲಿ ಹೋಗಿದ್ದೆಲ್ಲ, ಸಿಕ್ಕಾಪಟ್ಟೆ ಎಕ್ಸ್ಪೀರಿಯೆನ್ಸ್ ಆಯಿತು. ಆ ಥರ ಸ್ವರ್ಗ ನೋಡ್ದಂಗೆ ಆಯಿತು. ಮತ್ತು ನಿಮಗೆಲ್ಲ ಡೌಟ್ ಇರುತ್ತಲ್ಲ, ಪೊಲೀಸೆಲ್ಲ ಚೆಕ್ಕಿಂಗ್ ಇರಲ್ಲ ಅಂತ. ಏನು ಚೆಕ್ಕಿಂಗ್ ಇರಲ್ಲ, ಆರ್ಮಿಯವರು ಇರ್ತಾರೆ ಮತ್ತು ಪೊಲೀಸ್ ಕೂಡ ಇರ್ತಾರೆ. ಸಿಂಗಲ್ ಹೆಲ್ಮೆಟ್ ಇದ್ದರೆ ಸಾಕಾಗುತ್ತೆ, ಮತ್ತೇನು ಪ್ರಾಬ್ಲಮ್ ಇಲ್ಲ. ಆ ಥರ ಏನೂ ಚೆಕ್ಕಿಂಗ್ ಮಾಡಲ್ಲ ಬೈಕ್ ಇದ್ದರೆ. ಕಾರ್ ಇದ್ರೆಲ್ಲ ಚೆಕ್ಕಿಂಗ್ ಇರುತ್ತೆ, ಅಂದರೆ ಏನೋ ಚೆಕ್ಕಿಂಗ್ ಎಲ್ಲ ಮಾಡ್ತಿದ್ದೀವಿ. ಸ್ಕೂಟಿಯಲ್ಲಿ ಆದಷ್ಟು ನಿಮಗೆ ಟೈಮ್ ಸಿಗುತ್ತೆ, ಯಾಕಂದರೆ ಟ್ರಾಫಿಕ್ ಜಾಮ್ ಇದ್ದಾಗ ನಿಮಗೆ ಈಸಿ ಹೋಗ್ಬೋದು. ಇನ್ನೊಂದು ಏನಂದರೆ, ತುಂಗನಾಥ್ ಹೋಗೋ ರೋಡಲ್ಲಿ ನಿಮಗೆ ಸಿಕ್ಕಾಪಟ್ಟೆ ಟ್ರಾಫಿಕ್ ಜಾಮ್ ಸಿಗುತ್ತೆ. ಅಲ್ಲಿ ನೀವು ಕೇರ್ಫುಲ್ಲಾಗಿರಬೇಕು, ಯಾಕಂದರೆ ಸಿಕ್ಕಾಪಟ್ಟೆ ಅಂದರೆ ಸಪೂರ್ ರೋಡ್ ಬರುತ್ತೆ. 2 ಕಡೆಯಿಂದ ಗಾಡಿ ಇರುತ್ತಲ್ಲ. ನಮಗೊಂದು ಅರ್ಧ ಗಂಟೆ ಅಲ್ಲೇ ಟ್ರಾಫಿಕ್ ಜಾಮಲ್ಲಿ ಸಿಕ್ಕಾಬಿದ್ವಿ ನಾವು. ಆಮೇಲೆ ತುಂಗನಾಥ್ ಕಡೆ ಹೋಗಿದ್ವಿ. ತುಂಗನಾಥ್ ಹೋಗಿ ಆಮೇಲೆ ಅಲ್ಲಿಂದ ನೈಟಲ್ಲಿ ಓಡಿಸಿದ್ವಿ. ನೈಟಲ್ಲಿ ಆ ಥರ ಎಕ್ಸ್ಪೀರಿಯೆನ್ಸ್ ಆಯ್ತು ಅಂದರೆ ಸೂಪರ್ ಆಯಿತು. ಆ ಥರ ರೋಡಲ್ಲಿ ಫಸ್ಟ್ ಟೈಮ್ ನನಗೆ ಇವಾಗಲೂ ಆ ರೂಟಲ್ಲಿ ಹೋಗಿದ್ದು ಮರಿಲಿಕ್ಕಾಗಲ್ಲ. ಆ ರೂಟ್ ಬರೋದು ತುಂಗನಾಥ್ ಆದಮೇಲೆ ಸೀದಾ ಗೋಪೇಶ್ವರ ತನಕ ಎಂಡ್ ಆಗುತ್ತೆ. ಒಂದು 30 ರಿಂದ 35 ಕಿಲೋಮೀಟರ್ ಇದೆ ಅಷ್ಟೇ. ಸಿಕ್ಕಾಪಟ್ಟೆ ಡೇಂಜರಸ್ ಇದೆ ಆ ರೂಟ್ ಮಾತ್ರ. ಒಂದು ಸಲ ಎಕ್ಸ್ಪೀರಿಯೆನ್ಸ್ ಮಾಡಿ ನೀವು. ಗೈಸ್ ನಾವು ರಿಷಿಕೇಶಿಂದ ಹಿಡಿದು ಕೇದಾರ್ನಾಥ್, ತುಂಗನಾಥ್, ಬದ್ರಿನಾಥ್ ಅಲ್ಲಿಂದ ಇಲ್ಲಿ ಬಂದಿದ್ದೇವೆ ಸ್ಕೂಟಿ ಮೇಲೆ, ಅದು ಕೂಡ ರೆಂಟಲ್ಲಿ. ನೀವು ನಂತರ ಎಕ್ಸ್ಪೀರಿಯೆನ್ಸ್ ಮಾಡಬೇಕಂದ್ರೆ ಸ್ಕೂಟಿ ರೆಂಟಲ್ಲಿ ತಗೊಳ್ಳಿ ರಿಷಿಕೇಶಲ್ಲಿ. ಫುಲ್ ವಿಡಿಯೋ ನಾನು ಡೀಟೇಲ್ ಮಾಡಿಟ್ಟಿದ್ದೇನೆ ರೆಂಟಿಗೆ ಎಷ್ಟು ಬೀಳುತ್ತಂತ. ನಮಗೆ ರಿಷಿಕೇಶಿಂದ ಇಲ್ಲಿ ಬರಲಿಕ್ಕೆ ಟೋಟಲ್ ಎಷ್ಟು ಪೆಟ್ರೋಲ್ ಬಿತ್ತು ಗೊತ್ತಾ? 1220 ರೂಪಾಯಿ ಪೆಟ್ರೋಲ್ ಹಾಕ್ಸಿದ್ದೇವೆ. ಇನ್ನು 100 ಕಿಲೋಮೀಟರ್ ಓಡಿಸುವಷ್ಟು ಪೆಟ್ರೋಲ್ ಇದೆ ಇದಕ್ಕೆ. ಒಂದಿನಕ್ಕೆ 700 ರೂಪಾಯಿ ಸ್ಕೂಟಿ ರೆಂಟಿಗೆ. ನೀವೇನಾದರೂ ನಂತರ ಎಕ್ಸ್ಪೀರಿಯೆನ್ಸ್ ಮಾಡಬೇಕಂದ್ರೆ ಡೀಟೇಲ್ ಆಗಿ ನಾನು ವಿಡಿಯೋ ಮಾಡಿಟ್ಟಿದ್ದೇನೆ. ರೆಂಟಿಗೆ ಎಲ್ಲಿ ಸಿಗುತ್ತೆ, ಟೋಟಲ್ ಆಗಿ ಎಷ್ಟು ಹಣ ಖರ್ಚಾಗುತ್ತೆ ಎಲ್ಲನೂ ಮಾಡಿಟ್ಟಿದ್ದೇನೆ, ಆ ವಿಡಿಯೋ ನೋಡ್ಬೋದು. ಮತ್ತು ನಿಮಗೆ ರೆಂಟಲ್ಲಿ ಸ್ಕೂಟಿಯಲ್ಲಿ ಬಂದರೆ ಒಳ್ಳೊಳ್ಳೆ ಪ್ಲೇಸ್ ವಿಸಿಟ್ ಮಾಡಲಿಕ್ಕಾಗುತ್ತೆ. ಅದೇ ನೀವು ಬಸ್ಸಲ್ಲಿ ಹೋದರೆ ಎಲ್ಲೂ ಸ್ಟಾಪ್ ಮಾಡಲ್ಲ, ನಿಮ್ಗೆ ಎಲ್ಲಿ ಬೇಕಾದರೂ ಸ್ಟಾಪ್ ಮಾಡ್ಬೋದು. ನಿಮಗೂ ಕೂಡ ರೆಂಟಲ್ಲಿ ಸ್ಕೂಟಿ ಬೇಕಂದರೆ ಮತ್ತು ಎಷ್ಟು ಖರ್ಚಾಗುತ್ತೆ ಪೆಟ್ರೋಲ್ ಹಣ ಎಷ್ಟು ಡೀಟೇಲ್ ಆಗಿ ಮಾಡಿಟ್ಟಿದ್ದೇನೆ. ನಿಮಗೆ ಅದರಲ್ಲಿ ಗೊತ್ತಾಗ್ಬೋದು. ನಿಮಗೆ ಸ್ಕೂಟಿ ಓಕೆ ಅಂದರೆ ಸ್ಕೂಟಿ ಮೇಲೆ ಬರ್ಬೋದು, ಇಲ್ಲಾಂದರೆ ಬಸ್ಸಲ್ಲಿ ಕೂಡ ಬರ್ಬೋದು. ಇನ್ನೊಂದು ವೀಡಿಯೋ ಮಾಡಿಟ್ಟಿದ್ದೇನೆ, ನೋಡ್ಬೋದು. ಆ ವಿಡಿಯೋ ನೋಡಿದರೆ ನಿಮಗೆ ಗೊತ್ತಾಗುತ್ತೆ. ಫೈನಲಿ ಬದ್ರಿನಾಥ್ ಧಾಮಿಗೆ ರೀಚ್ ಆದ್ವಿ ನಾವು. 90 ಕಿಲೋಮೀಟರ್ 4 ಗಂಟೆ ಬೇಕಾಯ್ತು ನಮಗೆ ಓಡಿಸ್ಲಿಕ್ಕೆ. ಬೆಳಿಗ್ಗೆ 6:15ಗೆ ಬಿಟ್ಟಂಥ ಗಾಡಿ 90 ಕಿಲೋಮೀಟರ್ ಇತ್ತು. ಅಲ್ಲಿಂದ ಇವಾಗ ಧಾಮಿಗೆ ರೀಚ್ ಆಗಲಿಕ್ಕೆ 4 ಗಂಟೆ ಆಯಿತು. ಸೂಪರ್ ಇದೆ ಮಾತ್ರ ಪ್ಲೇಸ್ ಮಾತ್ರ. ಕುಂಡ ಇದೆ, ಒಂದು ಬಿಸಿ ನೀರು ಬರೋ ಕುಂಡ ಇದೆ. ಬಿಸಿನೀರನ್ನ ಸ್ನಾನ ಮಾಡ್ಕೊಂಡು ಆಮೇಲೆ ದರ್ಶನಕ್ಕೆ ಯಾವ ಥರ
ಏನಂತ ನೋಡೋಣ. ದರ್ಶನ ಮಾಡಲಿಕ್ಕೆ ಎಷ್ಟು ಗಂಟೆ ಆಗುತ್ತೆ ಅಂತ ನೋಡೋಣ. ನೋಡಿ ನಿಮ್ಮ ಬ್ಯಾಗ್ ಸಾಮಾನೆಲ್ಲ ಇವರು ಇಟ್ಕೊಳ್ತಾರೆ. भाई बता देना क्या लेना होगा बैग रखा तो. यहाँ पे तप्त कुंड पे हमारी प्रसाद की दुकान है. यहाँ पे नेचुरली हॉट वाटर आता है. तो यहाँ पे हमारी प्रसाद की दुकान है एकदम कुंड के सामने पे. ये तप्त कुंड होता है भाई, आप मेन कुंड होता है तप्त कुंड. हाँ, इसमें स्नान करके बाद हम सामान वगैरह रखवाते हैं. जो लोग नहाने के लिए आते हैं उन लोगों का सामान. अभी बैग का चार्जेस लगेगा? बैग का कोई चार्जेस नहीं लगता बड़े भाई, फ्री सेवा होता है. अभी जब मंदिर जाते हैं लोग तो प्रसाद लेके जाना पड़ता है, प्रसाद का सेवा करते हैं. ಬ್ಯಾಗಿಗೆ ಚಾರ್ಜಸ್ ಏನೂ ಇಲ್ಲ, ಪ್ರಸಾದ ತಗೊಳ್ಬೇಕಂತೆ. ಮುಂದ್ಗಡೆನೂ ಇದೇ ರೀತಿ ಇದೆ. ನಿಮಗೆ ಡೈರೆಕ್ಟ್ ಈ ಅಣ್ಣ ಸಿಕ್ಕರೆ ಇಲ್ಲೇ ತಗೊಳ್ಳಿ. ಯಾಕಂದರೆ ಇಲ್ಲೇ ನೋಡಿ ಪಕ್ಕದಲ್ಲಿ ಆರಾಮಾಗಿ ಸ್ನಾನ ಮಾಡಿ ಇಲ್ಲೇ ಜಸ್ಟ್ ಎರಡು ಸ್ಟೆಪ್ ಹಾಕಿದರೆ ಇಲ್ಲೇ ನೋಡಿ ಸೇಫ್ रहता है. ಬ್ಯಾಗ್ ಎಲ್ಲ ಇಟ್ಟಿದ್ದಾರೆ. ಇವರು ಇಲ್ಲೇ ಇರ್ತಾರೆ ನೋಡಿ, ಮೊಬೈಲಲ್ಲಿ ಇಟ್ಕೊಂಡಿದ್ದಾರೆ. ಮೊಬೈಲ್ ನೀವು ನಿಮ್ಮ ಜವಾಬ್ದಾರಿ ಮಾಡಬೇಕಾಗುತ್ತೆ. ಎಲ್ಲರೂ ಇಲ್ಲೇ ಇಟ್ಟಿದ್ದಾರೆ ನೋಡಿ. ಆವಾಗ ದರ್ಶನ ಮಾಡಲಿಕ್ಕೆ ಇಲ್ಲಿಂದ ಹೋಗಬೇಕಾಗುತ್ತೆ. ಎಲ್ಲಿ ಕಾಣಿಸ್ತಾ ಇದೆಯಲ್ಲ ಇದೇ ಟೆಂಪಲ್. ಬಿಸಿ ನೀರು ಬರುವ ಕುಂಡ ನೋಡಿ, ತುಂಬ ಬಿಸಿ ಇದೆಯಾ? ನೀರು ಬಿಸಿ ಇದೆಯಾ?